ಬಿಹಾರದಿಂದ ಬರ್ತಾ ಇರುವಂಥದ್ದು. ನೆನ್ನೆ ಯಾವುದರ ನಿರೀಕ್ಷೆ ಇತ್ತು ಅದಾಯಿತು. 5-6 ದಿನಗಳಿಂದ ಹಿಂಟ್ ಮೇಲೆ ಹಿಂಟ್ ಸಿಗ್ತಿತ್ತು. ನಿತೀಶ್ ಕುಮಾರ್ ನೆನ್ನೆ ಇದೇ ಒಂದು ರೆಕಾರ್ಡ್ ಆಗ್ಬೋದು, 9ನೇ ಸಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ನಿತೀಶ್ ಕುಮಾರ್ಗಿಂತ ಹೆಚ್ಚು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಲಿಲ್ಲ ಅನ್ನೋ ಸಿಟ್ಟವ್ರಿಗೆ INDA-ಯಿಂದ. ನಿತೀಶ್ ಕುಮಾರ್ ಅವರಿಗಿಂತಲೂ ಹೆಚ್ಚು ಅವಧಿಯ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ಇದ್ದಾರೆ ಈ ದೇಶದಲ್ಲಿ. ಬಹುಶಃ ನಿತೀಶ್ ಕುಮಾರ್ ಅವರಷ್ಟು ಸಲ ಪ್ರಮಾಣ ವಚನ ಸ್ವೀಕರಿಸಿದವರಿಲ್ಲ. ಕಾರಣ ಏನು ಅಂದರೆ, ಒಂದು ಸಲ ಈ ಕಡೆಯಿಂದ ಹೋಗ್ತಾರೆ, ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಮತ್ತೊಂದು ಕಡೆ ಈ ಕಡೆಯಿಂದ ಬರ್ತಾರೆ, ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಪೆಂಡುಲಮ್ ಥರ, ಗಡಿಯಾರದ ಪೆಂಡುಲಮ್ ಥರ. RJD ಕಾಂಗ್ರೆಸ್ ಜೊತೆಗೆ ಒಂದು ಸಲ, BJP ಜೊತೆಗೆ ಒಂದು ಸಲ, ಮತ್ತೆ BJP ಜೊತೆಗೆ ಬಂದು ಪ್ರಮಾಣ ವಚನ ಸ್ವೀಕರಿಸಿದರು. ಇದು ಯಾಕೆ ನ್ಯಾಷನಲ್ ಲೆವೆಲಲ್ಲಿ ದೊಡ್ಡ ನ್ಯೂಸ್ ಆಯಿತು ಅಂದರೆ, ಮತ್ತೊಮ್ಮೆ ಮೋದಿ ಅಧಿಕಾರಕ್ಕೆ ಬರದಂತೆ ತಡೆಯಬೇಕು, BJP ಅಧಿಕಾರಕ್ಕೆ ಬರದಂತೆ ತಡೆಯಬೇಕು ಅನ್ನುವ ಕಾರಣಕ್ಕಾಗಿ BJP ವಿರೋಧಿ ಶಕ್ತಿಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ಮೈತ್ರಿಕೂಟ ಮಾಡಬೇಕು ಅನ್ನುವ ಪ್ರಪೋಸಲ್ ಇಟ್ಟವರೇ ಇವರು. ಮೊದಲನೆಯ ಮೀಟಿಂಗ್ ಕರೆದವರೇ ಇವರು. ಮೈತ್ರಿಕೂಟದ ಮೊದಲನೇ ಮೀಟಿಂಗ್ ಆಗಿದ್ದು ಪಾಟ್ನಾದಲ್ಲಿ ಕಳೆದ ವರ್ಷ ಜೂನ್ನಲ್ಲಿ. ಅದಾದಮೇಲೆ ಬೆಂಗಳೂರಿನಲ್ಲಾಯಿತು. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಬೆಂಗಳೂರಿನ ಮೀಟಿಂಗ್ನಲ್ಲಿ ಆ ಮೈತ್ರಿಕೂಟಕ್ಕೆ INDA ಅಂತ ಹೆಸರು ಕೊಡಲಾಯಿತು. ಆ ಹೆಸರನ್ನು ಸಜೆಸ್ಟ್ ಮಾಡಿದ್ದು ಮಮತಾ ಬ್ಯಾನರ್ಜಿ. ನಿತೀಶ್ ಕುಮಾರ್ ಅವರಿಗಿಂತ ಮುಂಚೆನೇ ಹೇಳಿದ್ರು, ನಾವು ಈ ಮೈತ್ರಿಯಲ್ಲಿ ಇಲ್ಲ, ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ. ಮಮತಾ ಬ್ಯಾನರ್ಜಿ ಘೋಷಣೆ ಮಾಡಿದ ಒಂದೇ ತಾಸಿನಲ್ಲಿ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಘೋಷಣೆ ಮಾಡಿದ್ರು, ಪಂಜಾಬ್ನಲ್ಲೂ ಮೈತ್ರಿ ಇಲ್ಲ, ಎಲ್ಲ 13 ಕ್ಷೇತ್ರಗಳಲ್ಲೂ ಆಮ್ ಆದ್ಮಿ ಪಕ್ಷ ಸ್ಪರ್ಧೆ ಮಾಡುತ್ತೆ ಅಂತ. ಅವ್ರದ್ದು ಘೋಷಣೆ, ನಮ್ಮದು ಸ್ವತಂತ್ರ ಸ್ಪರ್ಧೆ ಅಂತ. ಇವರು BJP ಅವರು ಕರಿತಿದ್ರು ಪಲ್ಟುರಾಮ್ ಅಂತ. ಈ ಮೈತ್ರಿಯಿಂದ ಆ ಮೈತ್ರಿಗೆ ಹೋಗ್ಬಿಟ್ರು. ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬಾರದು ಅನ್ನುವ ಗುರಿ ಸಾಧನೆಗಾಗಿ ಅಸ್ತಿತ್ವಕ್ಕೆ ಬಂದ ಮೈತ್ರಿಯಿಂದ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನುವ ಗುರಿ ಸಾಧನೆಗಾಗಿ ಚುನಾವಣೆಗೆ ಹೋಗ್ತಾ ಇರುವಂಥ ಮೈತ್ರಿಯ ಜೊತೆಗೆ ಹೋಗಿ ಸೇರ್ಕೊಂಡ್ರು. ಇದೇ ರೆಕಾರ್ಡ್ ಬಹುಶಃ ರಾಜಕಾರಣದಲ್ಲಿ. 9ನೇ ಸಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮಾರ್ಚ್ 3, 2000ನೇ ಇಸ್ವಿ BJPಯ ಜೊತೆಗೆ ಮೈತ್ರಿ ಇತ್ತು ಇವ್ರದ್ದು. 2000ನೇ ಇಸ್ವಿ, ನಾನು ಹೇಳ್ತಾ ಇರೋದು ವಾಜಪೇಯಿ ಅದ್ವಾನಿ ಕಾಲದ್ದು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗ್ತಾರೆ, ಹೋಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಮೆಜಾರಿಟಿ ಪ್ರೂವ್ ಮಾಡೋಕ್ಕಾಗಲಿಲ್ಲ, ರಾಜೀನಾಮೆ ಕೊಡಬೇಕಾಯಿತು. 7 ದಿವಸ ಮುಖ್ಯಮಂತ್ರಿ ಆಗಿದ್ದರು. BJP ಜೊತೆಗೆ ಮೈತ್ರಿ. ಆವಾಗ ರಾಬ್ಡಿ ದೇವಿ ಮುಖ್ಯಮಂತ್ರಿ ಆಗ್ತಾರೆ. ಬಿಹಾರದ ಮುಖ್ಯಮಂತ್ರಿ ರಾಬ್ಡಿ ದೇವಿ ಆಗ್ತಾರೆ. ಅವಾಗ ನವೆಂಬರ್ 24, 2005 ನೆಕ್ಸ್ಟ್ ಎಲೆಕ್ಷನ್ನು. BJP ಜೊತೆಗೆ ಮೈತ್ರಿ ಇತ್ತು. ಮೈತ್ರಿ ಗೆಲ್ಲತ್ತೆ, ಅಧಿಕಾರಕ್ಕೆ ಬರ್ತಾರೆ, ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. 5 ವರ್ಷ ಸರ್ಕಾರ ನಡೀತು. ಆವಾಗೇನೋ ಬದಲಾವಣೆಗಳಾಗಲಿಲ್ಲ. 5 ವರ್ಷ BJP ಜೊತೆಗೆ ಇದ್ದರು. 5 ವರ್ಷ ಆದಮೇಲೆ 2010ರಲ್ಲಿ ಎಲೆಕ್ಷನ್ ಬರುತ್ತೆ. ನವೆಂಬರ್ 26ನೇ ತಾರೀಕು ಮತ್ತೊಮ್ಮೆ ಪ್ರಮಾಣ ವಚನ ಮತ್ತೆ ಗೆಲ್ತು ಮೈತ್ರಿ. ಪ್ರಮಾಣ ವಚನ ಸ್ವೀಕರಿಸಿದ್ರು. 3.5 ವರ್ಷ ನಡೆದಿತ್ತು ಸರ್ಕಾರ. 3.5 ವರ್ಷ ಆದಮೇಲೆ 2010ನೇ ಇಸ್ವಿ ಇದು. ಅದಾದ ಮೇಲೆ 4ನೆಯ ಸಲ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಎರಡು 2010ರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು BJPಯಿಂದ. 3.5 ವರ್ಷ ಆದಮೇಲೆ BJPಯವರು ನರೇಂದ್ರ ಮೋದಿ ನಮ್ಮ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಬಿಟ್ರು. ನಾನು ಒಪ್ಪೋದಿಲ್ಲ ಅಂದರು ಇವರು. ನಾನು ಒಪ್ಪೋದಿಲ್ಲ ಅಂತ ಮೈತ್ರಿಯಿಂದ ಹೊರಗೆ ಬಂದು ಸ್ವತಂತ್ರ ಸ್ಪರ್ಧೆ ಮಾಡಿದ್ರು. ಸ್ವತಂತ್ರ ಸ್ಪರ್ಧೆ ಮಾಡಿ ಲೋಕಸಭಾ ಎಲೆಕ್ಷನ್ನಲ್ಲಿ ಬರೀ 2 ಸ್ಥಾನಗಳನ್ನು ಗೆದ್ದುಬಿಟ್ರು. ನನ್ನ ಜನಪ್ರಿಯತೆ ಕಡಿಮೆಯಾಗಿದೆ, ನಾನು ಮಾರಲ್ ಹೈಗ್ರೌಂಡ್ ತಗೊಳ್ತೀನಿ ಅಂಥೇಳಿ ರಾಜೀನಾಮೆ ಕೊಟ್ಟು ಜಿತೇನ್ ರಾಮ್ ಮಂಜಿ, ತಮ್ಮದೇ ಪಕ್ಷದ ಜಿತೇನ್ ರಾಮ್ ಮಂಜಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರು. ಸ್ವಲ್ಪ ದಿವಸಕ್ಕೆ ಅವ್ರನ್ನ ಇಳಿಸಿ ಮತ್ತೆ ತಾವು ಮುಖ್ಯಮಂತ್ರಿ ಆದರು. ಫೆಬ್ರವರಿ 25, 2015 RJD ಜೊತೆಗೆ ಮೈತ್ರಿ. 5ನೆಯ ಸಲ ನವೆಂಬರ್ 20 RJD ಜೊತೆಗೆ ಮೈತ್ರಿ. ಚುನಾವಣೆಗಳನ್ನು ಗೆದ್ರವಾಗ. 6ನೇ ಸಲ ಜುಲೈ 26, 2017 BJP ಜೊತೆಗೆ ಹೋದರು. RJD ಭ್ರಷ್ಟ ಅಂಥೇಳಿ. ನವೆಂಬರ್ 16, 2020 BJP ಜೊತೆಗೆ ಮೈತ್ರಿ. 1 ವರ್ಷ 9 ತಿಂಗಳು
ಮೈತ್ರಿಯಲ್ಲಿರ್ತಾರೆ, ಚುನಾವಣೆಗಳನ್ನು ಗೆದ್ದು ಮತ್ತೆ RJD ಜೊತೆಗೆ ಹೋದರು. ಆಗಸ್ಟ್ 10, 2022. ಈಗ ಆ ಮೈತ್ರಿ ಯಾಕೋ ಪಿಕಪ್ಪೇ ಆಗ್ತಿಲ್ಲ ಅಂಥೇಳಿ ವಾಪಸ್ BJP ಜೊತೆಗೆ ಬಂದಿದ್ದಾರೆ. BJPಯವರು ಪಲ್ಟು ರಾಮ್ ಅಂತ ಕರಿತಾ ಇದ್ರು ಇವ್ರನ್ನ. ಈಗ ಏನು ಆಪ್ಯಾಯಮಾನ ಮೈತ್ರಿ ಬಿಟ್ಟು ಹೊರಗಡೆ ಹೋದಾಗ ಅಮಿತ್ ಶಾ ವೇದಿಕೆಯ ಮೇಲೆ ಭಾಷಣ ಮಾಡಿದರು, ನಮ್ಮ ಬಾಗಿಲು ನಿತೀಶ್ ಕುಮಾರ್ಗೆ ಶಾಶ್ವತವಾಗಿ ಬಂದಾಗಿದೆ ಅಂತ. ಆವಾಗ ನಿತೀಶ್ ಕುಮಾರ್ಗೆ ಪತ್ರಕರ್ತರು ಕೇಳಿದರು, ಮತ್ತೆ ಬಿಟ್ಟು ಬಂದ್ರಲ್ಲ, ಯಾವಾಗ ಹೋಗ್ತೀರಿ ವಾಪಸ್ಸು ಅಂದಿದ್ದಕ್ಕೆ, ನಾನಲ್ಲ, ನನ್ನ ಹೆಣ ಕೂಡ ಹೋಗೋದಿಲ್ಲ ಅಲ್ಲಿ ಅಂತ ನಿತೀಶ್ ಕುಮಾರ್ ಹೇಳಿದರು. ರಾಜಕಾರಣದಲ್ಲಿ ರಾತ್ಗೈ ಬಾತ್ಗೈ. ಆವಾಗೇನು ಮಾತಾಡಿದ್ರು. ಈಗ ನೆನ್ನೆ ಮತ್ತೊಮ್ಮೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನೋಡಿ ಟೈಮಿಂಗ್ ಹೆಂಗೆ ಅಂದರೆ, ಇವತ್ತು ರಾಹುಲ್ ಗಾಂಧಿಯವರ ಯಾತ್ರೆ ಬಿಹಾರ ಎಂಟರ್ ಆಗಿದೆ. ಭಾರತ್ ಜೋಡೋ ನ್ಯಾಯ ಯಾತ್ರೆ. ನ್ಯಾಯ ಯಾತ್ರೆಯ ರೂಟ್ ಮ್ಯಾಪನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾಗ ನಾರ್ತ್ ಈಸ್ಟಿಂದ ಶುರುವಾಗಿದ್ದದು, ಈಶಾನ್ಯ ಭಾರತದಿಂದ. ಅಲ್ಲಿಂದ ಪಶ್ಚಿಮ ಬಂಗಾಳವನ್ನು ಎಂಟರ್ ಮಾಡೋದು ಅಂತಿತ್ತು. ಪಶ್ಚಿಮ ಬಂಗಾಳದಲ್ಲಿ ಮಿತ್ರ ಪಕ್ಷ ಅಧಿಕಾರದಲ್ಲಿದೆ, ಮಮತಾ ಬ್ಯಾನರ್ಜಿಯವರಿದ್ದಾರೆ. ಮಮತಾ ಬ್ಯಾನರ್ಜಿಯವರು ಬಂದು ಯಾತ್ರೆಯನ್ನು ಸ್ವಾಗತಿಸ್ತಾರೆ, ಇತ್ಯಾದಿ ಇತ್ಯಾದಿ ಯೋಚನೆಗಳಿದ್ದವು. ಯಾತ್ರೆ ಪಶ್ಚಿಮ ಬಂಗಾಳವನ್ನು ತಲುಪುವ ಹಿಂದಿನ ದಿವಸ ಮಮತಾ ಬ್ಯಾನರ್ಜಿ ಘೋಷಣೆ ಮಾಡಿದರು, ಮೈತ್ರಿನೂ ಇಲ್ಲ, ಏನೂ ಇಲ್ಲ, ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂದ್ಬಿಟ್ರು. ಈಗ ಪಶ್ಚಿಮ ಬಂಗಾಳ ದಾಟ್ಕೊಂಡು ಬಿಹಾರಕ್ಕೆ ಯಾತ್ರೆ ಬರ್ತಾ ಇದೆ, ಬಂತು ಇವತ್ತು. ಬಿಹಾರಕ್ಕೆ ಯಾತ್ರೆ ಬಂತು. ನಿತೀಶ್ ಕುಮಾರು ಮೈತ್ರಿಯಿಂದ ಹೊರಗೆ ಹೋಗ್ಬಿಟ್ಟಿದ್ದಾರೆ, ಹೊರಗೆ ಹೋದರು. ಈಗ ಮುಂದಿನ ಚುನಾವಣೆಯಲ್ಲಿ ಪಾಸಿಟಿವ್ ಆಗಬಹುದಾದದ್ದು ಕಾಂಗ್ರೆಸ್ಸಿಗೆ ಅಂತ ಕಾಣಿಸ್ತಾ ಇದ್ದದ್ದು ಒಂದು ಮಹಾರಾಷ್ಟ್ರ, ಮತ್ತೊಂದು ಬಿಹಾರ, ಉತ್ತರ ಪ್ರದೇಶದಲ್ಲೂ ಆಗಬಹುದು ಅಂತಿತ್ತು. ಉತ್ತರ ಪ್ರದೇಶ ಅಖಿಲೇಶ್ ಯಾದವ್ ಏನು ಮಾಡ್ತಾರೋ ಗೊತ್ತಿಲ್ಲ, ಅವರು ವಿಚಿತ್ರವಾಗಿ ಮಾತಾಡ್ತಿದ್ದಾರೆ ಇತ್ತೀಚೆಗೆ. ಕಾಂಗ್ರೆಸ್ಸೇ ಕಾರಣ ನಿತೀಶ್ ಕುಮಾರ್ ಹೊರಗೆ ಹೋಗಿದ್ದಕ್ಕೆ, ಕಾಂಗ್ರೆಸ್ನವ್ರು ತಪ್ಪು ಮಾಡಿದ್ರು ಅಂತ ಮೈತ್ರಿಯಲ್ಲಿ ಇದ್ಕೊಂಡು ನೋಡೋಣ ಏನಾಗುತ್ತೋ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.